ನೋಡಿರಿ ಪ್ಯಾಕಿಂಗ್ ಹಿಂಗೆ ಮಾಡ್ತಾವ. ಆಲ್ಮೋಸ್ಟ್ ಕ್ಲೇಮ್ ಮಾಡಿದೆ ನಾರ್ಮಲ್ ಪ್ಯಾಕಿಂಗ್, ಸ್ಪೆಷಲ್ ಪ್ಯಾಕೇಜ್ ಮಾಡಿಸಿಲ್ಲ ನಾವು. ಬಾಯ್ ಹಿಡ್ಕೊಂಡು ನಡೆದಾರೆ. ಪ್ಯಾಕೇಜ್ ಆಯ್ತು ಅಂದ್ರೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು ಅಂತಂದ್ರಿ ಪೆಟ್ರೋಲ್ ತೆಗಿತಾರೆ. ಹಿಂಗೆ ನಮಗೆ ಆಲ್ರೆಡಿ ಸ್ಕೂಟಿ ಪೆಟ್ರೋಲ್ ತೆಗ್ಲತ್ತಾರ. ನಮಸ್ಕಾರ ರೀ ದೊಡ್ಡ ಮಂದಿಗೆ ಎಲ್ಲರಿಗೂ. ಇವತ್ತು ಎಲ್ಲಿ ಹೊಲತ್ತೀವಿ ಅಂದ್ರೆ ಬೈ ಎಲ್ಲಿ ಹೊಲತ್ತೀವಿ ಇವತ್ತು ಯಶವಂತಪುರ. ನಮ್ದು ಬೈದ ಸ್ಕೂಟಿ ಹಾಕ್ಲಕ್ಕ ಸ್ಕೂಟಿ ಹೊರಗೆ ನಿಂತು ನೋಡ್ರಿ. ಈ ಸ್ಕೂಟಿ ಸೀದಾ ವಾಡಿಗೆ ನಡೆದದ ನಮ್ಮ ಯಾದಗಿರ್ಕ. ಬಾಯ್ರು ರೆಡಿ ಆಗ್ಯಾರ, ಈವ್ನಿಂಗ್ ಟ್ರೈನ್ ಅದ ಅಂತ. ನೋಡಮ್ಮ ಗಾಡಿ ಹೆಂಗೆ ಹಾಕ್ಬೋದು, ಎಲ್ಲೆಲ್ಲಿ ಹಾಕ್ಬೋದು ಮತ್ತೆ ಹೆಂಗೆ ಹಾಕ್ಬೋದು. ಪ್ರೊಸೆಸ್ ಇಲ್ಲ, ಪ್ರೊಸೆಸ್ ಹೆಂಗದ ಅಂತ ಹೇಳ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತೀನಿ ನೋಡ್ರಿ. ಸೀದಾ ಡೈರೆಕ್ಟ್ ಯಶವಂತಪುರಕ್ಕೆ ಹೋಗಮ್ಮೆ, ಯಶವಂತಪುರದ ಭೇಟಿ ಆಗಮ್ಮ. ಬಾಯ್. ನಮ್ದು ಹಾಕ್ಬೇಕನ ಇದು? ಹಾಂ, ನಮ್ಮ ಅಡ್ರೆಸ್ ಹಾಕ್ಬೇಕು ಅನಿಸುತ್ತೆ. ಹಾಂ, ಈ ಪ್ರೆಸೆಂಟ್ ಅಡ್ರೆಸ್ ನೋಡಿ. ಇಲ್ಲಿ ಫಾರ್ಮ್ ತುಂಬಬೇಕು. ಹಿಂಗೆ ಫಾರ್ಮ್ ತುಂಬಿ ಮೇಲೆ ಫುಲ್ ಫಾರ್ಮ್ ಫಿಲ್ಅಪ್ ಆಗೋದು. ಸೆಂಡ್ ಅಡ್ರೆಸ್ಸು, ರಿಸೀವರ್ ಅಡ್ರೆಸ್ಸು, ಮತ್ತು ಎಲ್ಲಿಂದ ಎಲ್ಲಿ ಹಾಕ್ಲತ್ತೀರಿ ಇದು ಫಾರ್ಮ್ ನೋಡ್ರಿಕ. ಇಲ್ಲಿ ಆಲ್ರೆಡಿ ಅವರು ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ. ಫಾರ್ಮಿಂದ ಅದೇ ರೀತಿ ಫಿಲ್ ಮಾಡಬೇಕು. ಕೊಟ್ಟರೆ ಸ್ವಲ್ಪ ಅದು ಕಾಣಲ್ಲ ಹೊಂಟದ, ಅದು ಗ್ಲಾಸ್ನಾಗ ಅದ ಸಲಕ್ಕ ಕಾಣಟ. ಆಲ್ರೆಡಿ ನಮ್ಮ ಭೈ ಬರ್ಲತ್ತಾನ ಫಾರ್ಮ್ ತೊಗೊಂಡು. ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡೋದು, ಕರೆಕ್ಟಾಗಿ ಅವರು ಡೆಲಿವರಿ ಮಾಡ್ತಾರೆ. ಇಲ್ಲ ಅಂತಂತಂದ್ರೆ ಗಾಡಿ ಯಾಕಡೆ ಹೋಯ್ತು ಅಂತ ಗೊತ್ತಾಗಲ್ಲ ನೋಡ್ರಿ. ಆಮೇಲೆ ಒಂದು ದಿನ ಆಮೇಲೆ ಪರೇಶಾನ್ ಆಗಬೇಕಾಯ್ತದ. ಏನು ಬೈ ಏನಂತಿ? ಕರೆಕ್ಟ್ ಅಂತಿ? ಹಾಂ, ನಾವು ಎಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಒಂದು 2 ಸಲ ಹಾಕಿನ ಅಷ್ಟೇ ನಾನು. ಬಟ್ ಯಶವಂತಪುರದಾಗ ಆಲ್ಮೋಸ್ಟ್ 1 ಮಂತ್ ಕ್ಯಾನ್ಸಲ್ ಆಗ್ಯದಂತ, ಏನೋ ಗೊತ್ತಿಲ್ಲ, ಏನೋ ನಡೆದು ವರ್ಕ್ ಅದು. ಇಷ್ಟು ಆಗಿದ್ಮೇಲೆ ಈ ಫಾರ್ಮ್ ತೊಗೊಂಡ ನಂತರ ಅಲ್ಲಿ ಬಿಲ್ಲಿಂಗ್ ಕೌಂಟರ್ದಾಗ ಕೊಟ್ಟರು. ಬಿಲ್ಲಿಂಗ್ ಕೊಟ್ಟು ರೊಕ್ಕ ಕೊಟ್ಟು ಅಲ್ಲಿ ಪ್ಯಾಕೇಜ್ ಮಾಡಿಸ್ಕೋಬೇಕು. ಪ್ಯಾಕೇಜ್ ಮಾಡಿಸ್ಕೊಂಡು ಮೇಲೆ ಪ್ಯಾಕೇಜಿಗೆ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ, ಕೇಳ್ಬೇಕು ಒಂದು ಸಲ. ಎಷ್ಟು ಅದ ಅಮೌಂಟು, ಅವ್ನು ಜಾಸ್ತಿ ಹೇಳ್ತಾವ ಎಷ್ಟು ಹೇಳ್ತಾವ ಗೊತ್ತಿಲ್ಲ. ಎಲ್ಲರೂ ಜಾಸ್ತಿ ಎಲ್ಲ ಕಡೆ ರೊಕ್ಕ ತಿಲ್ಲತ್ತವ. ಏನು ಎಕ್ಸಾಮ್ ಬರ್ದಂಗೆ ಬರ್ದಿಲ್ಲೈತಿ ಭೈ? ಹಾಂ, ಕಾಪಿ ಮಾಡಿದೆ. ಹ್ಞೂ, ಮತ್ತು ಕಾಪಿನೇ ಅದು. ಇದು ನೋಡಿರಿ ಫಾರ್ಮ್ನಾಗ ಎಲ್ಲ ಪ್ರಾಪರಾಗಿ ಫಿಲ್ ಮಾಡಬೇಕು. ಫಿಲ್ ಮಾಡಿ ಏನಂತಾರೆ ನಿಮ್ದು ಅಡ್ರೆಸ್ಸು, ಸೆಂಡರ್ ಅಡ್ರೆಸ್ಸು, ರಿಸೀವರ್ ಅಡ್ರೆಸ್ಸು, ಮತ್ತು ಗಾಡಿ ನಂಬರು, ಗಾಡಿದ ಪೆಟ್ರೋಲ್ ಅದನ್ನು ಇಲ್ಲ, ಮತ್ತು ಗಾಡಿ ಎಷ್ಟು ವ್ಯಾಲ್ಯೂ ಹೋಗ್ತದೆ ಅದು ಭೀ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಯಾಕಂದ್ರೆ ಕರೆಕ್ಟಾಗಿ ಮೆನ್ಷನ್ ಮಾಡೋದು ಕರೆಕ್ಟಾಗಿ ವೆರಿಫೈ ಮಾಡಿ ಕರೆಕ್ಟಾಗಿ ಚಾರ್ಜಸ್ ಹಾಕ್ತಾರೆ. ಇಲ್ಲ ಅಂತಂದ್ರೆ ಜಾಸ್ತಿ ಹಾಕ್ತಾರೆ. ಇದು ನೋಡಿರಿ, ಹೋಗಿ ಬಿಲ್ ಕೌಂಟ್ರದಾಗ ಕೊಟ್ಟು ಬರ್ತೇವೆ. ನೋಡ್ರಿ ಹೊಸ ಮಂದಿ ನೋಡಿ, ಗಾಡಿಗಳೆಲ್ಲ ಪ್ಯಾಕೇಜ್ ಹಿಂಗೆ ಆಯ್ತಾವೆ ನೋಡ್ರಿ. ಕೈಲೆಲ್ಲ ಈ ಟೈಪ್ ಪ್ಯಾಕ್ ಮಾಡ್ತಾರೆ. ಬೈ ಇಲ್ಲ ಅಂತ ಅನಿಸ್ತದೆ, ಸೀದಾ ಕೌಂಟ್ರಿಗೆ ಹೋಗ್ಬೇಕು ನಾವು. ಹಾಂ, ಅವನಿಗೆ ಕೇಳಂಬ. ಫಾರ್ಮ್ ಫಿಲ್ ಆಗಿದ್ಮೇಲೆ ಸೀದಾ ಡೈರೆಕ್ಟ್ ಏನಂತಾರೆ ಪ್ಯಾಕ್ ಮಾಡಿಸ್ಕೋಬೇಕು. ಅದೇ ಹೋಯ್ತು ಬೈ, ಹೋಗಲ್ಲ ಹಂಗೆ ಹೋಯ್ತು ಬಾಡಿದ. ಇದು ನೋಡ್ರಿ, ಇಲ್ಲಿ ಪ್ಯಾಕೇಜ್ ರೇಟ್ ಹಾಕ್ಯಾರ. ಏನೇನು ರೇಟ್ ಹಾಕ್ಯಾರ ನೋಡ್ರಿ. ಡಿಸ್ಟೆನ್ಸು, ಚಾರ್ಜಸ್ಸು ಅಪ್ ಟು 10 ಕಿಲೋಮೀಟರ್ 6000 ಪ್ಲಸ್ GST, ಅಬೋವ್ 10 ಕಿಲೋಮೀಟರ್ 20 ಕಿಲೋಮೀಟರ್ 1200 ಪ್ಲಸ್ GST ಅಂತ. ಮತ್ತು ಎಲ್ಲ ಕಡೆ GST ಹಾಕಿ ನಾವು ಮಾಡಿ ಮುಗಿಸ್ಲಿಕ್ತಾರ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಪ್ಯಾಕೇಜ್ ಡೈಮೆನ್ಷನ್ ಆರ್ ವೆಯ್ಟ್ ಅಪ್ ಟು 160 × 25 ಸೆಂಟಿಮೀಟರ್, ಲೆಸ್ ದೆನ್ 50 kg. ಇವೆಲ್ಲ 200 ಪ್ಲಸ್ GST ಅಂದರೆ ಸನಿ ಆಗಿರ್ತದೆ. ಮತ್ತು ಮೇನ್ ಅದು ಫಾರ್ ಮೋಟರ್ ಸೈಕಲ್ 375 ಪ್ಲಸ್ GST ಫಾರ್ ವೆಹಿಕಲ್. ಸ್ಕೂಟರ್, ಮೊಪಡ್ ಆ್ಯಂಡ್ ಆಲ್ 2 ವೀಲರ್ಸ್. ಫಾರ್ ಸ್ಪೆಷಲ್ ಪ್ಯಾಕೇಜ್ 500 ಪ್ಲಸ್ GST 18% ಫಾರ್ ವೆಹಿಕಲ್. 2 ಚಾರ್ಜಸ್ ಫಾರ್ ಪ್ಯಾಕಿಂಗ್ ಆ್ಯಂಡ್ ಪಾರ್ಸಲ್, ರೈಲ್ವೆ ಸ್ಟೇಷನ್ ಪರ್ಮಿಷನ್ ಅಂಡರ್ ಪ್ರೊಸೆಸ್. ನೋಡಿರಿ ಎಲ್ಲ ಚಾರ್ಜಸ್ ಅದ, ಕರೆಕ್ಟಾಗಿ ನೋಡ್ಕೊರಿ. ಆಫ್ಟರ್ ಪ್ಯಾಕೇಜಿಂಗ್ ಇದೆ, ಇಲ್ಲಿ ಬಂದು ಕೊಡಬೇಕು ಅಣ್ಣವ್ರಿಗೆ. ಅಣ್ಣವ್ರು ಬಂದಿಲ್ಲ ಇವತ್ತು, ಬಂದಿಲ್ಲ ಅಂದ್ರೆ ಎಲ್ಗೋ ಲಂಚ್ ಹೋಗ್ಯಾರ ಅಂತ ಕಾಣ್ತದೆ. ಆತ್ಮೀಯ ಗ್ರಾಹಕರೇ, ದಯವಿಟ್ಟು ಬಿಲ್ಲನ್ನು ಕೇಳಿ ಪಡೆಯಿರಿ. ದಯವಿಟ್ಟು ದೂರಗಳಿಗೆ ಸಂಪರ್ಕಿಸಿ. KSB ಟ್ರೈನ್ ಕಾರ್ಗೋ ಕ್ಯಾರಿಯರ್ಸ್. ಇಲ್ಲಿ ನೋಡ್ರಿ, ಇದು ಇಲ್ಲಿ ಪ್ಯಾಕೇಜಿಂಗ್ ಶಾಪ್ ಐತಿ. ಇಲ್ಲಿ ನಂತರ ಬಿಲ್ ತೊಗೊಂಡೆವು ಶಾಪು. ಅಲ್ಲಿಂದ ನಂತರ ಇಲ್ಲಿ ಬಂದು ಪೆಟ್ರೋಲ್ ಚೆಕ್ ಮಾಡ್ತಾರೆ. ಆಲ್ಮೋಸ್ಟ್ ಪೆಟ್ರೋಲ್ ಖಾಲಿ ಮಾಡಿಬಿಟ್ಟು ಅಲ್ಲಿ ಪ್ಯಾಕೇಜಿಂಗ್ ಕೊಡ್ತಾರೆ. ಅಲ್ಲೊಂದು ಪ್ಯಾಕೇಜ್ ರೆಡಿ ಆಯಿತು ಅಂತಂದ್ರೆ ಸೀದಾ ನಂತರ ಬುಕ್ಕಿಂಗ್ದಾಗ ಹೋಗ್ಬೇಕು. ಅಲ್ಲೊಂದು ಸ್ವಲ್ಪ ಚೆಕಪ್ ಆಯ್ತು. ಚೆಕಪ್ಪಾಗಿ ಸೀದಾ ಬಂದು ಇಲ್ಲಿ ಅಮೌಂಟ್ ಕೊಟ್ಟರೆ ಮುಗಿದೋಯ್ತು, ಖತಮ್. ಸೀದಾ ನಾಳೆಗೆ ಏನಂತರ ನಮ್ಮ ಬೈಕ್ ಸೀದಾ ಊರಿಗೆ ಹೋಯ್ತದ. ನೋಡ್ರಿ, ಇಷ್ಟೇ ಅದ ಕ್ಲಿಯರು. ನೋಡ್ರಿ, ಪೆಟ್ರೋಲ್ ತೆಗಿತಾರೆ ಹಿಂಗೆ. ನಮಗೆ ಆಲ್ರೆಡಿ ಸ್ಕೂಟಿ ಪೆಟ್ರೋಲ್ ತೆಗ್ಲತ್ತಾರೆ. ಒಂದು ಸಲ ಪೆಟ್ರೋಲ್ ಎಲ್ಲ ಖಾಲಿ ಆದ್ಮೇಲೆ ಇದ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಯಾವಾಗ ಬಂದಾಯ್ತು ಸ್ಟಾಪ್ ಆಯ್ತದ ಅವಾಗತ್ತೆ. ನಮ್ಮ ಕರ್ನಾಟಕ ರೈಡರ್ಸ್ ಕ್ಲಬ್ ಇದೆ ನೋಡಿರಿ. ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ಒಂದ್ಸಲ ಟೋಟಲಿ ಹೆಂಗಂತಂದ್ರೆ ಫುಲ್ ಒಟ್ಟು ಪೆಟ್ರೋಲ್ ಹೋಗಿ ಮೇಲೆ ಪ್ಯಾಕಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸರಿ ಇದು ಮಾಡ್ತಾರೆ ನೋಡಮ್ಮ ಸ್ಕೂಟಿ. ಅಣ್ಣ ಪೆಟ್ರೋಲ್ ತೆಗ್ಲತ್ತಾನ ಅಣ್ಣ. ಬಾ ಹಿಂಗೆ ತೊಗೊಂಬ ನೋಡ್ರಿ ಪ್ಯಾಕಿಂಗ್ ಹಿಂಗೆ ಮಾಡ್ತಾವ. ಆಲ್ಮೋಸ್ಟ್ ಕ್ಲೇಮ್ ಮಾಡಿದೆ ನಾರ್ಮಲ್ ಪ್ಯಾಕಿಂಗು, ಸ್ಪೆಷಲ್ ಪ್ಯಾಕೇಜ್ ಮಾಡಿಸಿಲ್ಲ ನಾವು. ಬಾ ಹಿಡ್ಕೊಂಡು ನಡೆದಾರ ಸೀದಾ ಹೋಗಿ ಏನಂತಾರ ಅಲ್ಲಿ ಇದು ಕೊಟ್ಟರು, ಸ್ವಲ್ಪ ಫಾರ್ಮ್ ಗೀಮ್ ಎಲ್ಲ ಕೊಟ್ಟರು, ಮುಗಿದೋಯ್ತದ. ಮಸ್ತ್ ಮಾಡ್ಯಾವ ಪ್ಯಾಕಿಂಗ್ ಎಲ್ಲ. ಹಾಂ ಇಲ್ಲೇ ಒಂದ್ಸಲ ಕೇಳ್ರಿ. ಹಾಂ ಇಲ್ಲೇ ನೋಡ್ರಿ ಪ್ಯಾಕಿಂಗ್ ಎಲ್ಲ ಹಿಂಗೆ ಮಾಡ್ತಾವ. ಸರಿಯಾಗಿ ಮಾಡ್ಯಾವ ಪ್ಯಾಕಿಂಗ್ ಎಲ್ಲ, ನಾರ್ಮಲ್ ಪ್ಯಾಕಿಂಗು. ಸೊ ಮಸ್ತ್ ಕಾಣತ್ತದ, ಮಸ್ತಾಗಿ ಸೇಫಾಗಿ ಹೋಯ್ತು ಅಂತ ಅನಿಸ್ತದೆ. ಪ್ಯಾಕೇಜ್ ಆಯ್ತು ಅಂದ್ರೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು ಅಂತಂದ್ರೆ ಸೀದಾ ಹೋಗಿ ಏನಂತಾರೆ ಕೌಂಟ್ರದ ಅಮೌಂಟ್ ಕೊಟ್ಟು ಬಿಲ್ ಮಾಡ್ಕೋಬೇಕು. ಎಷ್ಟು ಜನ ಅದ ನೋಡ್ರಿ ಎಲ್ಲ ಕಡೆ. ನಮ್ಮ ಗಾಡಿ ರೆಡಿ ಆಗ್ಯದ ಆಲ್ಮೋಸ್ಟು. ನಾವು ಏನಕ್ಕೆ ಭಾಳ ಎಲ್ಲ ಸ್ಲೋ ಪ್ರೊಸೆಸ್ ಅದ ಇಲ್ಲ ಹಾಕು ಅಂತ ಅಲ್ಲಿ ನೋಡಿ ಎಲ್ಲ ಒಂದು ತೊಗೊಂಡೋದ್ಮೇಲೆ ನಂಬರ್ ಹಾಕಿ ಎಕಡೆ ಹೋಗೋದ ಎಕಡೆ ಇಲ್ಲ ಅಂತೆಲ್ಲ ಮೆನ್ಷನ್ ಮಾಡ್ತಾವೆ. ಮಾಡಿ ಬಂದು ಸೀದಾ ತಳ್ಬಿಟ್ಟು ರೈಲ್ವೆದಾಗ ಅಂತಂದ್ರೆ ಸೀದಾ ಮನೆಗೆ ಹೋಯ್ತದೆ ಡೈರೆಕ್ಟ್. ಸ್ಟೇಷನ್ ಮಾಸ್ಟರ್ ಬರ್ಲತ್ತಾರ. ಏನೇನೋ ರವಿರಾಜ್ ಅಮ್ಮ ಅಂತ ಗಾಡಿ ಹೆಸರು, ಗಾಡಿ ಓನರ್ ಹೆಸರು. ಎಷ್ಟದು ಟೋಟಲು? ಇದು 800 ಎಷ್ಟು ನೋಡ್ರಿ ಹಿಂಗೆ ಸ್ಟಿಕ್ಕರ್ ಕೊಡ್ತಾವ. ಹಿಂಗೆ ಸ್ಟಿಕ್ಕರ್ ಕೊಟ್ಟು ಸ್ಟಿಕ್ಕರ್ ಮೆತ್ತರು ಸ್ಟಿಕ್ಕರ್ ಏನಂತಾರೆ ನಾಡಿಗೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಟೋಟಲ್ ಎಷ್ಟು 1500 ವಿತ್ ರಾಡು. ಅಲ್ಲೊಂದು 1300 ರಾಡ್ ಬಿತ್ತು. ಇದರ ಒರಿಜಿನಲ್ ಇದು ನೀವು ಆಲ್ಮೋಸ್ಟ್ ಕ್ಯಾರಿ ಮಾಡಬೇಕು. ಇದು ಅಲ್ಲಿಗೆ ಏನೋ ಕೊಟ್ಟರೆ ಅಲ್ಲಿ ಏನಂತಾರೆ ರಿಸೀವ್ ಟೈಮ್ದಾಗ ಅವ್ರು ಇದು ಮಾಡ್ತಾರೆ, ಗಾಡಿ ಕೊಡ್ತಾರೆ. ಇಲ್ಲಾಂದ್ರೆ ಕಾಗೋಯ್ತು ಅಂದ್ರೆ ಗಾಡಿ ಕೊಡಲ್ಲ. ನೋಡ್ರಿ ಹೆಂಗೆ ಬರೀತಾ ಇದಾರೆ ನೋಡ್ರಿ ಅಣ್ಣ. ನೋಡ್ರಿ ಎಕ್ಸ್ಟ್ರಾ ನಾವು 200 ರೂಪಾಯಿ ಹಟ್ರ ನಂಬಲ್ಲಿ ಮ್ಯೂಸಿಕ್. ಅದು ಎಲ್ಲರಿಗೂ ಮಾಡೋದೇ, ಅದು ಏನು ಮಾಡಕ್ಕಾಗಲ್ಲ. ಕೊಟ್ಟಿ ಅಂದ್ರೆ ಹಾಕ್ತಾರ ಅವ್ರು, ನೋಡ್ಬೇಕಿದ್ರೆ ಪಕ್ಕ ಹಾಕ್ಬಿಟ್ಟು ಹೋಗೋಣ. ಇಲ್ಲಾಂದ್ರೂ ನಾಡಿದವರೆಗೂ ವೇಟ್ ಮಾಡ್ಬೇಕಾಯ್ತು ಸುಮ್ಮನೆ. ಭಾಯ್ ಅದು ಹಂಗಿಲ್ಲ, ಇವತ್ತು ಹಾಕ್ತಾರ ಕಂಪಲ್ಸರಿ. ಇವತ್ತು ನಾವು ಕೊಟ್ಟಂದ್ರೆ ಇವತ್ತು ಹಾಕ್ತಾರೆ. ಏನ್ ಮಾಡ್ತಾರೆ ಭಾಯ್. ಓಕೆ ಬಾಸ್, ಎಲ್ಲ ಈ ವಿಡಿಯೋ ಒಂದೇ 3 ಹೊತ್ತು ಊಟ ಮಾಡ್ಲಿ. ನನ್ನ ಹೆಸರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ನಮಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್ದು ಒಂದು ಯೂಟ್ಯೂಬ್ ಚಾನಲ್ ಅದ, ಈಗ ಮತ್ತೆ ಸಿಗಲ್ಲ ನಮಗೆ. ನಮ್ದೊಂದು ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಏನಾರ ಅಪ್ಡೇಟ್ ಕೊಡ್ತಾ ಇರ್ತೀವಿ ಹಂಗೆ. ಬಾಯ್.